ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಇಂಗ್ಲೀಷ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗಂತ ಹೇಳಿಬಿಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆ ವೇಸ್ಟಾ ನಿಮಗೆ ಅಂತ ಅಂದ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಸರ್. ಈಗಾಗಲೇ ನಾನು 3 ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತೇ 2 ಆಗಿದೆ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಈ ಎಲ್ಲ ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವುದು ನಾಳೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಬಂದಾದ ಮೇಲೆ ತಾವುಗಳು ವ್ಯಥೆ ಪಡೋದ್ರಿಂದ ಇವತ್ತು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಇದೇ ಕ್ವಶನ್ ಪೇಪರ್ ಪ್ಯಾಟ್ರನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಇರುತ್ತೆ. ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗುತ್ತೆ. ಅದು ಯಾವುದು ಅಂತ ನಾನು ಹೇಳ್ತಾ ಹೋಗ್ತೇನೆ. ಬನ್ನಿ, ಈಗ ಒಂದೊಂದಾಗಿ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಡ್ಯಾಶ್ ಅಕ್ಯುಪೈಡ್ ದಿ ಸೆಕೆಂಡ್ ಹಟ್ ಬಿಲ್ಟ್ ಬೈ ದಿ ಮ್ಯಾನ್ ಅಂತ ಇದೆ. ಹಾಗಿದ್ರೆ ಫಸ್ಟ್ ಹಟ್ಟು ಅಕ್ಯುಪೈಡ್ ಮಾಡಿದ್ದು ಎಲಿಫೆಂಟು. ಹಾಗಾಗಿ ಸೆಕೆಂಡ್ ಹಟ್ ಯಾರು ಅಂತ ಕೇಳಿದರೆ ಅದು ರೈನೋಸರಸ್ ಅಂತ ಬರೀಬೇಕು. ಆಪ್ಷನ್ ಬಿ. ಆಯಿತಾ? ಧನ್ಯವಾದಗಳು. ಕ್ವಶನ್ ನಂಬರ್ 2, ದಿ ಟರ್ಮ್ ಲರ್ನಿಂಗ್ ಬವರ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಅದಕ್ಕೆ ರೈಟ್ ಆನ್ಸರು ಆಪ್ಷನ್ ಎ ಆಗಿರುತ್ತೆ. ಅದು ಸ್ಕೂಲ್ ಅಂತ. ಕ್ಲಿಯರ್? ನೆಕ್ಸ್ಟು ಕ್ವಶನ್ ನಂಬರ್ 3, ಅರೇಂಜ್ ಮ್ಯಾರೇಜ್ ಸ್ಟೋರಿ ಅಬೌಟ್ ಹೌ ಟು ಮಾರಾಸ್ ಸ್ಟೋರಿ ಹೌ ಹಿ ಲಾಸ್ಟ್ ಈಸ್ ಟೀತ್ ಅಂತ ಇದೆ. ಭಾಳ ಈಸಿ ನೋಡಿ. ಮಾರ ಮೊದಲಿಗೆ ಏನು ಮಾಡ್ತಾನೆ ಅಂದರೆ ಕಾಡಿನಲ್ಲಿ ತನ್ನ ಬಲೆಯನ್ನು ಬೀಸಿ ಬಂದಿರ್ತಾನೆ. ಅದನ್ನು ಮಾರ ಲೇಡ್ ಎ ಟ್ರ್ಯಾಪ್ ಅಂತ ಕರಿತೀವಿ. ಎಲ್ಲಿದೆ ಅಂತ ನೋಡಿಬಿಟ್ರೆ 4ನೇದು ಮೊದಲನೆಯ ಉತ್ತರ ಆಗಿರುತ್ತೆ. ಹಾಗಿದ್ರೆ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಏನು ಸರ್ ಇಷ್ಟು ಬೇಗ ಮಾಡಿಬಿಟ್ರಲ್ಲ? ಏನೂ ಇಲ್ಲರಪ್ಪ. ಮಾರ ಫಸ್ಟಿಗೆ ತನ್ನ ಹಿ ಲೇಡ್ ಎ ಟ್ರ್ಯಾಪ್ ಇನ್ಸೈಡ್ ದ ಫಾರೆಸ್ಟ್. ವೈ? ಟು ಕ್ಯಾಚ್ ರ್ಯಾಬಿಟ್ಸ್. ಮಾರ ಆಮೇಲೆ ಏನು ಮಾಡ್ತಾನೆ? ಹಿ ಡಿಸೈಡೆಡ್ ಟು ಬ್ರಷ್ ಹೀಸ್ ಟೀತ್ ಬಿಫೋರ್ ಟ್ರಕ್ಕಿಂಗ್ ಬ್ಯಾಕ್ ಟು ಹಿಸ್ ಹೋಮ್. ಸೊ ವಾಟ್ ಹ್ಯಾಪಂಡ್ ಹಿಯರ್? ಹಿ ಫೆಲ್ಟ್ ಎ ಸೋರ್ ವೈಲ್ ಹಿ ವಾಸ್ ಬ್ರಷಿಂಗ್ ಹಿಸ್ ಟೀತ್. ಹೌದಲ್ವಾ? ಮಾರ ವಾಂಟೆಡ್ ಟು ರೈಸಿನ್. ಮುಗೀತಿಷ್ಟೆ. ಕ್ವಶನ್ ನಂಬರ್ 4, ದ ಪೀಪಲ್ ಪೇ ಡ್ಯಾಶ್ ಫಾರ್ ರಿಸ್ಟಿಂಗ್ ಪೋಸ್ಟಲ್ ಅಡ್ರೆಸ್ಸಸ್ ಅಂತ ಇದೆ. ರೈಟಿಂಗ್ ಪೋಸ್ಟಲ್ ಅಡ್ರೆಸ್ಸಸ್ ಅಂತ. ಬಹಳ ಈಸಿ. ಆಯಿತಾ? ಬಿಟ್ವೀನ್ 1 ಆನಾ ಟು 4 ಆನಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಸಿ ಆಗಿ ಇರುತ್ತೆ. ದ ಫಿಯರ್ ಆಫ್ ಮನಿ ನಾಟ್ ಹ್ಯಾವಿಂಗ್ ನೋ ಮನಿ ಆ್ಯಂಡ್ ಬೀಯಿಂಗ್ ಫೋರ್ಸ್ಡ್ ಟು ಈಟ್ ಡಚ್ ಕ್ಯಾನ್ ಬಿಕಮ್ ಎ ಡ್ಯಾಶ್ ಅಂತ ಇದೆ. ಡೆಲೀರಿಯಮ್ 4ನೇ ಉತ್ತರ ಇದೆ ಅಲ್ವಾ? ಅದು ಸರಿಯಾದದ್ದು. ಕ್ವಶನ್ ನಂಬರ್ 6, ಮ್ಯಾಚ್ ದಿ ಫಾಲೋಯಿಂಗ್ ಇದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಡಬರೀಟಾ ಅವರ ಊರಿನ ಹೆಸರು ಬೆಹರಂಪುರ್ ಅಂತ. ತನ್ವೀರು ಬಾಂಗ್ಲಾದೇಶ್ನವರು. ನಮ್ಮ ಬಾಬರ್ ಅಲಿ ಅವರು ಮುರ್ಷಿದಾಬಾದ್. ಹಾಗಿದ್ರೆ ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೂ ಕೂಡ ಒಂದು ಕ್ವಶನ್ ಕೊಡೋಣ ಅಂತ ಮಾಡಿದೆ. ಆದರೆ ಎಕ್ಸಾಮು ಈ ಸಮಯದಲ್ಲಿ ನಾನು ನಿಮ್ಮ ಕ್ವಶನ್ ಕೇಳ್ಕೊಂಡು ಆನ್ಸರ್ ಹೇಳಲಿಲ್ಲ ಅಂದರೆ ಕೆಲವೊಬ್ಬರು ಅದೇ ಕ್ವಶನ್ ಬಂದರೆ ಕಷ್ಟ. ದಿ ಫ್ರೆಂಡ್ಶಿಪ್ ಆಫ್ ದಿ ಡ್ಯಾಶ್ ವಿತ್ ದ ಕೂಲ್ ಬ್ರೀಸ್ ವುಡ್ ಬಿ ಸ್ವೀಟ್ ಅಂತ ಇದೆ. ಭಾಳ ಈಸಿ. ಲೀವ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. 8th ಕ್ವಶನ್, ಇನ್ ವಾಚ್ಮ್ಯಾನ್ ಆಫ್ ದಿ ಲೇಕ್ ಡ್ಯಾಶ್ ವಾಸ್ ದಿ ಪ್ಲೇಥಿಂಗ್ ಆಫ್ ದಿ ಗಾಡೆಸಸ್ ಅಂತ ಇದೆ. ಇದು ಭಾಳ ಪೇಪರಲ್ಲಿ ಬಂದುವಂಥದ್ದು. ರಿವರ್ ವೇದ. ಆಯಿತಾ? ಗಾಡೆಸಸ್ಸಿನ ಪ್ಲೇಥಿಂಗ್ ಅಂತ. 9ನೇಯ ಪ್ರಶ್ನೆ, ಸ್ಟೇಟ್ಮೆಂಟ್ ಫ್ರೆಡ್ರಿಕ್ ಡೋಗ್ಲಸ್ ವಾಸ್ ಸಪ್ರೇಟೆಡ್ ವೆನ್ ಹಿ ವಾಸ್ ಆ್ಯನ್ ಇನ್ಫ್ಯಾಂಟ್. ಚಿಕ್ಕ ವಯಸ್ಸಿನಲ್ಲಿ ಫ್ರೆಡ್ರಿಕ್ ಡೋಗ್ಲಸ್ ತನ್ನ ತಾಯಿಯಿಂದ ದೂರ ಆಗಿದ್ದ. ಸೆಕೆಂಡ್ ರೀಸನ್ ಏನು ಕೊಟ್ಟಿದ್ದಾರೆ? ಟು ಹಿಂಡರ್ ದಿ ಗ್ರೋತ್ ಆಫ್ ದಿ ಚೈಲ್ಡ್ಸ್ ಅಫೆಕ್ಷನ್ ಟುವರ್ಡ್ಸ್ ಹಿಸ್ ಮದರ್. ಮಗು ಹಾಗೂ ತಾಯಿಯ ನಡುವೆ ಇರುವಂಥ ಬಾಂಧವ್ಯವನ್ನು ದೂರ ಮಾಡಲಿಕ್ಕೋಸ್ಕರ ಹೀಗೆಲ್ಲ ಮಾಡಿದರು. ಎರಡೂ ಸರಿ ಅಲ್ವಾ? ವೆರಿ ಗುಡ್. ಹಾಗಿದ್ರೆ ಸರಿಯಾದ ಉತ್ತರ 9ನೇಯ ಪ್ರಶ್ನೆಗೆ ಆಪ್ಷನ್ ಸಿ ಆಗಿ ಇರುತ್ತೆ. ವಿದ್ಯಾರ್ಥಿಗಳೇ, ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಪ್ಪ. ರೀಸನ್ ಇಷ್ಟೇ, ಭಾಳ ವಿಡಿಯೋಸ್ಗಳು ನಿಮಗೋಸ್ಕರ ನಾನು ಮಾಡಬೇಕು. ಹಾಗಾಗಿ ಆಯಿತಾ, ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಹೇಳ್ತಾ ಇರ್ತೀನಿ, ಬೇಜಾರಾಗಬೇಡಿ. ಕ್ವಶನ್ ನಂಬರ್ 10, ಲೂಸಿಯಾ ವಾಸ್ ಬೀಯಿಂಗ್ ಟ್ರೀಟೆಡ್ ಎಟ್ ಡ್ಯಾಶ್ ಅಂತ ಇದೆ. ಭಾಳ ಈಸಿ. ಯಾವ ಊರಿನಲ್ಲಿ ಅಂದರೆ ಪೊಲೆಟಾ ಅಂತ ಬರೀಬೇಕು. ಆಯಿತಾ? ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಭಾಳ ಈಸಿ ನೋಡಿ. ಆರ್ಟಿಕಲ್ಸ್ ಅಂದರೆ ಎ, ಆ್ಯನು ಹಾಗೂ ದಿ ಆಗಿರುತ್ತೆ. ಈಗ ನಾನು ಇಂಗ್ಲೀಷಲ್ಲಿ ಎ, ಆ್ಯನ್ ಆ್ಯಂಡ್ ದಿ ಅಂತ ತಕ್ಷಣ ಅಲ್ಲಿ ಕೇಳಿಸ್ಕೊಂಡವ್ರು ಆ್ಯಂಡು ಕೂಡ ಬರ್ಕೊಂತೀರ. ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ತಮ್ಮ. ಇರವೇ 3, ಎ, ಆ್ಯನ್, ದಿ. ಆಯಿತಾ? ಇಟ್ ವಾಸ್ ಅ ಫಸ್ಟ್ ಆನ್ಸರು ಅ ಬಿಸಿ ರೆಸ್ಟೋರೆಂಟ್. ದಿ ಓನರ್. ಆಯಿತಾ? ಕ್ಲಿಯರಾ? ಒಂದನೇ ಆನ್ಸರು ಎ, ಸೆಕೆಂಡ್ ಆನ್ಸರು ದಿ ಬರುತ್ತೆ. ಕ್ವಶನ್ ನಂಬರ್ 12 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಬಾಬರ್ ಅಲಿ ಗಿವ್ಸ್ ಲೆಸನ್ ಜಸ್ಟ್ ದ ವೇ ಹಿ ಹ್ಯಾಡ್ ಹರ್ಡ್ ಫ್ರಮ್ ಹಿಸ್ ಟೀಚರ್ಸ್. ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಫ್ರಮ್ ಅಂತ ಬರಬೇಕು ಫಸ್ಟ್ ಆನ್ಸರು. ಹಿ ಟೀಚರ್ಸ್ ಇಸ್ ಸ್ಟೂಡೆಂಟ್ಸ್ ಅಂಡರ್ ದಿ ಓಪನ್ ಸ್ಕೈ. ಸೆಕೆಂಡ್ ಆನ್ಸರ್ ಏನು? ಅಂಡರು. ಲಾಸ್ಟ್ ಆನ್ಸರ್ ಏನಾಗುತ್ತೆ? ಸಿಟ್ ಇನ್ ದಿ ಮಡ್ ಅಂತ. ಆಯಿತಾ? ಕ್ವಶನ್ ನಂಬರ್ 13 ನೋಡೋಣ. ಭಾಳ ಈಸಿ ಇದೆ ಅಲ್ವಾ? ಇಲ್ಲೇ ನೋಡೋದು, ಇಲ್ಲೇ ಬರೆಯೋದು. ಎಕ್ಸ್ಪ್ರೆಷನ್ಸು, ಫಂಕ್ಷನ್ಸು. ಬನ್ನಿ. ದಟ್ಸ್ ರೈಟ್, ಆಬ್ಸಲ್ಯೂಟ್ಲಿ ಅಂತ ಇದೆ. ಅಂದರೆ ಒಪ್ಕೊಂಡಿರುವಂಥದ್ದು. ಅದನ್ನು ಅಗ್ರಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಹಾಗಿದ್ರೆ ಫಸ್ಟ್ ಆನ್ಸರಿಗೆ ಎಫ್ ಆನ್ಸರ್. ಆಯಿತಾ? ಫಸ್ಟ್ ಕ್ವಶನಿಗೆ ಎಫ್ ಆನ್ಸರ್. ಗೋ
ಪ್ಲೀಸ್ ಗೋ ಅಹೆಡ್ ಅಂತ ಹೇಳಿದರೆ ಗೋ ಅಹೆಡ್ ಅಂತ ಹೇಳಿದರೆ ಏನಂತೀರ ತಾವುಗಳು ಪರ್ಮಿಷನ್ ಕೊಟ್ಟ ಹಾಗೆ. ಈಗ ನೀವು ಬಂದು ಸರ್ ನಾನು ಈ ಪ್ರಾಜೆಕ್ಟ್ ನಾನು ಮಾಡ್ಕೊಡ್ತೀನಿ ಅಂದರೆ ಪ್ಲೀಸ್ ಗೋ ಅಹೆಡ್ ಅಂತ ಹೇಳ್ತಾರೆ, ಅಂದರೆ ಸ್ಟಾರ್ಟ್ ಅಚ್ಚಪ್ಪ ಅಂತ, ಅಂದರೆ ಏನಂತೀರ ತಾವುಗಳು ಗಿವಿಂಗ್ ಪರ್ಮಿಷನ್ ಅಂತ. ಥ್ಯಾಂಕ್ಸ್ ಎ ಲಾಟ್, ನಾನು ಇಷ್ಟೊಂದು ಮಾಡಿದ್ದಕ್ಕೆ ತಾವುಗಳು ಆಯಿತಾ ಥ್ಯಾಂಕ್ಸ್ ಎ ಲಾಟ್ ಸರ್ ಅಂತ ಹೇಳ್ತಿರೋ ಅದನ್ನು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ, ಕೃತಜ್ಞತೆಗಳು ಅಂತ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 4, ವಾಟ್ ಕ್ಯಾನ್ ಐ ಡೂ ಫಾರ್ ಯು, ನಾನು ನಿಮಗೇನೆಲ್ಲ ಮಾಡಬಲ್ಲೆ ಅಂತ ನಾನು ನಿಮ್ಗೆ ಕೇಳಿದರೆ ಅದು ಆಫರಿಂಗ್ ಹೆಲ್ಪ್ ಅಂತ. ಆಯಿತಾ, ಕುಡ್ ಯು ಪ್ಲೀಸ್ ಕ್ಯಾರಿ ದಿಸ್ ಬ್ಯಾಗ್, ಏನಾರ ಇಲ್ಲಿ ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಸಾಲ್ಟ್, ಇದು ಅದು ಆಸ್ಕಿಂಗ್ ಮೇಕಿಂಗ್ ಎ ರಿಕ್ವೆಸ್ಟ್ ಅಂತ ಅಥವಾ ಆಸ್ಕಿಂಗ್ ರಿಕ್ವೆಸ್ಟ್ ಅಂತ. ಆಯಿತಾ, ಸ್ವಲ್ಪ ಫಾಸ್ಟಾಗಿದೆ, ಬೇಜಾರಾಗಬಾರ್ದು. ಆನ್ಸರ್ ಏನಿ 3 ಅಂತ ಇದೆ. 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹೌ ಡಿಡ್ ದ ಎಲಿಫೆಂಟ್ ಸ್ನೀಕ್ ಇನ್ ಟು ದಿ ಮ್ಯಾನ್ಸ್ ಹಟ್ ಅಂತ ಇದೆ. ಭಾಳ ಈಸಿ. ಹೌ ಹೇಳಿ ನೋಡೋಣ. ಫಸ್ಟ್ ಸ್ಲೋಲಿ ದಿ ಎಲಿಫೆಂಟ್ ಏನು ಮಾಡ್ತು, ಇಟ್ ಪುಟ್ಸ್ ಇಟ್ ಟ್ರಂಕ್ ಇನ್ಸೈಡ್, ಸ್ಲೋಲಿ ಅನ್ನೋಕ್ಕಿಂತ ಜೆಂಟ್ಲಿ ಇಟ್ ಪುಟ್ಸ್ ಇಟ್ ಟ್ರಂಕ್ ಇನ್ಸೈಡ್ ದ ಹಟ್, ಸ್ಲೋಲಿ ಇಟ್ ಪುಷ್ಡ್ ಇಸ್ ಹೋಲ್ ಬಾಡಿ ಇನ್ಸೈಡ್ ದ ಹಟ್ ಆ್ಯಂಡ್ ಇಟ್ ಫ್ಲಂಗ್ ದ ಮ್ಯಾನ್ ಔಟ್ ಆಫ್ ದಿ ಹಟ್. ಕ್ಲಿಯರ್. 15ನೇ ಪ್ರಶ್ನೆ, ನೇಮ್ ಎನಿ 2 ಥಿಂಗ್ಸ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ. ಬಾಯ್ ಮೇಕ್ಸ್ ಹ್ಯಾಪಿ ಅಂದರೆ ಅದು ಬರ್ಡು ಹೌದು, ಹಂಟ್ಸ್ ಮ್ಯಾನ್ ಹೌದು, ಸ್ಕೆಲಾರ್ಕ್ ಹೌದು. ಈ 3ರಲ್ಲಿ ಯಾವುದಾದ್ರು 2 ಬರೆದ್ರೆ ನಿಮಗೆ ಆನ್ಸರ್ ಮಾರ್ಕ್ಸ್ ಕೊಡ್ತಾರೆ. ಐ ರಿಪೀಟ್, ಬರ್ಡು, ಸ್ಕೈಲಾರ್ಕು, ಹಂಟ್ಸ್ಮ್ಯಾನ್, ಈ 3 ಬರ್ಕೊಳ್ಳಿ. ಆಯಿತಾ. ಕ್ವಶನ್ ನಂಬರ್ 16, ಯು ಅಂದರೆ ಯಾರು, ಐ ಅಂದರೆ ಯಾರು ಅಂತ ಕೇಳಿದ್ದಾರೆ. ಫಾರ್ಮರ್ಸ್ ವೈಫಲ್ಲಿ ಯು ಆರ್ ದ ವರ್ಚಿಯಸ್ ಆ್ಯಂಡ್ ಐ ಆಮ್ ದ ಪೂರ್ ಅಂತ ಇದೆ. ಯು ಅಂದರೆ ಹಸ್ಬೆಂಡ್ ಅಂತ, ಫಾರ್ಮರ್ ಅಂತ ಬರಿಬೇಕು. ಐ ಅಂದರೆ ಫಾರ್ಮರ್ಸ್ ವೈಫ್ ಅಂತ ಬರಿಬೇಕು. ಕ್ಲಿಯರ್. ಭಾಳ ಈಸಿ ಕಣ್ರಿ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ಸು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರೆದಿಟ್ಕೊಳ್ಳಿ. ಕ್ವಶನ್ ನಂಬರ್ 15 ಭಾಳ ಇಂಪಾರ್ಟೆಂಟು, ಕ್ವಶನ್ ನಂಬರ್ 16 ಭಾಳ ಇಂಪಾರ್ಟೆಂಟು. ಕ್ವಶನ್ ನಂಬರ್ 17, ವೆನ್ ಡಸ್ ದ ಸ್ಪೀಕರ್ ಥಿಂಕ್ ದ ವರ್ಲ್ಡ್ ವಾಸ್ ಹಿಸ್ ಅಂತ ಇದೆ. ಭಾಳ ಈಸಿ. ವೆನ್ ಹಿ ವಾಸ್ ವಿತ್ ಹಿಸ್ ಬಿಲವೆಡ್, ವೆನ್ ಹಿ ಥಾಟ್ ಹರ್ ಸ್ಯಾರೋಸ್ ಆರ್ ಎವ್ರಿಥಿಂಗ್ ಟು ಹಿಮ್, ದ ವರ್ಲ್ಡ್ ವಾಸ್ ಹಿಸ್ ಅಂತ. ಆಯಿತಾ. ಕ್ವಶನ್ ನಂಬರು ಮೇನ್ ಕ್ವಶನ್ 3ರಲ್ಲಿದ್ದೀವಿ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಬನ್ನಿ. ಫಸ್ಟ್ ಕ್ವಶನ್ನು ಇದು ಕ್ರಿಟಿಸೈಸ್ ಕ್ವಶನ್ ಆಗಿದೆ, ಹಾಟು, ಕ್ವಶನ್ ನಂಬರ್ 18. ಹಾಗಾಗಿ ಏನೂ ಟೆನ್ಷನ್ ತಗೋಬೇಡಿ. ಸೆಕೆಂಡ್ ಕ್ವಶನ್ನು, ಹೂ ಈಸ್ ದ ಪ್ಲೇಥಿಂಗ್ ಆಫ್ ದಿ ಗಾಡೆಸಸ್ ಇನ್ ದಿ ವಾಚ್ಮ್ಯಾನ್ ಆಫ್ ದಿ ಲೈಕ್, ಹೌ ಡಿಡ್ ದ ಗಾಡೆಸಸ್ ವಾಂಟ್ ಫಾರ್ ಹರ್ ಪ್ಲೇಥಿಂಗ್ ಅಂತ ಇದೆ. ಇದು 2 ಕ್ವಶನನ್ನು ಇಲ್ಲಿ ಡಿವೈಡ್ ಮಾಡಲಾಗಿದೆ. ಈಸಿಯಾಗಿರುವಂಥ ಉತ್ತರ. ಕ್ವಶನ್ ನಂಬರ್ 20 ಭಾಳ ಇಂಪಾರ್ಟೆಂಟ್ ಕ್ವಶನು. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಪ್ರಶ್ನೆ ಇದ್ದೇ ಇರುತ್ತೆ, ಆದರೆ ಕೇಳುವ ವಿಧಾನ ಚೇಂಜ್ ಆಗಿರುತ್ತೆ. ಹೌ ಈಸ್ ದ ಪ್ಲೈಟ್ ಆಫ್ ದಿ ಓಲ್ಡ್ ವುಮೆನ್ ಪ್ರೆಸೆಂಟೆಡ್ ಇನ್ ದಿ ಪೋಯಮ್ ಆ್ಯಂಡ್ ಓಲ್ಡ್ ವುಮೆನ್ ಅಂತ ಇದೆ. ಅಥವಾ ವಾಟ್ ಡಿಡ್ ದಿ ಅರುಣ್ ಕೋಲ್ಕತ್ಕರ್ ಸೇಸ್ ಅಬೌಟ್ ಹರ್ ಐಸ್ ಅಂತ ಕೇಳಿದ್ರು ಅದೇ ಉತ್ತರ ಆಗಿರುತ್ತೆ. ಆಯಿತಾ. 20ನೇ ಪ್ರಶ್ನೆ ಫಿಕ್ಸು, ಎಲ್ಲ ಕ್ವಶನ್ ಪೇಪರ್ ಎಲ್ಲ ಜಿಲ್ಲೆಗಳದ್ದು. ಕ್ವಶನ್ ನಂಬರ್ 21, ಲೀಸ್ ದ ಡಿಫ್ರೆಂಟ್ ಥಿಂಗ್ಸ್ ದಟ್ ದ ಬಾಯ್ಸ್ ಡಿಡ್ ಟು ಅರ್ನ್ ದೇರ್ ಲಿವಿಂಗ್ ಅಂತ ಇದೆ. 21ನೇ ಕ್ವಶನ್ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಅಂದರೆ ಇಬ್ಬರು ಮಕ್ಕಳು, ಯಾರು ನೆಕೊಲೋ ಆ್ಯಂಡ್ ಎಕೋಪೋ ಅಂತ ಇದೆ ಅಲ್ವಾ, ಇಬ್ಬರು ಕೂಡ ಯಾವ ರೀತಿಯಾಗಿ ಸ್ಟ್ರಗಲ್ ಪಟ್ಟರು ಜೀವನದಲ್ಲಿ, ಅದರ ಬಗ್ಗೆ ಬರೀರಿ. ಕ್ವಶನ್ ನಂಬರ್ 22, ವೈ ವಾಸ್ ನಾಟ್ ಡೋಗ್ಲಸ್ ಎಫೆಕ್ಟೆಡ್ ಮಚ್ ಬೈ ಹಿಸ್ ಮದರ್ಸ್ ಡೆತ್. ಇದಂತೂ 99% ಪ್ರತಿಯೊಂದು ಜಿಲ್ಲೆಯಲ್ಲಿ ಬರುವಂಥ ಪ್ರಶ್ನೆ ಆಗಿರುತ್ತೆ. ಕ್ವಶನ್ ನಂಬರ್ 23, ಡಿಸ್ಕ್ರೈಬ್ ದ ವಿಷನ್ ಆಫ್ ಈಕ್ವಾಲಿಟಿ ಪೋರ್ಟ್ರೇಟ್ ಥ್ರೂ ದಿ ನೇಚರ್ಸ್ ಎಲಿಮೆಂಟ್ ಇಫ್ ಐ ವಾಸ್ ಎ ಟ್ರೀ ಅಂತ ಇದೆ. ಇದು ಸಂಪೂರ್ಣವಾಗಿ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆ ಆಗಿರುತ್ತೆ. ಇದನ್ನು ತಪ್ಪದೆ ರೆಡಿಯಾಗಬೇಕು. ಸಮ್ಮರಿ ಆಫ್ ದಿ ಇಫ್ ಐ ವಾಸ್ ಎ ಟ್ರೀ. ಕ್ವಶನ್ ನಂಬರು 24, ಹೌ ಡಿಡ್ ದಿ ಅನಿಮಲ್ಸ್ ಚೀಟ್ ದ ಮ್ಯಾನ್ ರಿಪೀಟೆಡ್ಲಿ ಅಂತ ಇದೆ. ಸ್ವಲ್ಪ ಕ್ರಿಟಿಸೈಸ್ ಕ್ವಶನ್ ಇದು, ಆದರೂ ಕೂಡ ಬರೆಯುವಂಥದ್ದಾಗಿರುತ್ತೆ. ಬನ್ನಿ. ವಾಟ್ ಹ್ಯಾಸ್ ಮೇಡ್ ದಿ ಮಾಡರ್ನ್ ಮ್ಯಾನ್ ಲೂಸ್ ದಿ ನಾಲೆಡ್ಜ್ ಆಫ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಇದೆ. ಇದು ಕೂಡ ಕ್ರಿಟಿಸೈಸ್ ಕ್ವಶನು, ಹಾಟ್ ಕ್ವಶನ್ ಆಗಿದೆ. ವೈ ಡಸ್ ದ ಪೊಯೆಟ್ ಸೇ ವಿ ಮಸ್ಟ್ ರೀಗೇನ್ ಅವರ್ ಸ್ಯಾನಿಟಿ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ಸು, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ 26ನೇ ಪ್ರಶ್ನೆ ಇದ್ದೇ ಇರುತ್ತೆ. ಡೂ ಯು ಫೀಲ್ ದ ಬಾಬರ್ ಅಲೀಸ್ ಇನಿಷಿಯೇಟಿವ್ ಈಸ್ ಎ ಸಕ್ಸಸ್ ಸ್ಟೋರಿ ಎಕ್ಸ್ಪ್ಲೇನ್. ಭಾಳ ಇಂಪಾರ್ಟೆಂಟ್ ಕ್ವಶನ್ಸು, 99% ಎಕ್ಸಾಮಿಗೆ ಬರುತ್ತೆ. ಕ್ವಶನ್ ನಂಬರ್ 28 ಕೂಡ ಭಾಳ ಇಂಪಾರ್ಟೆಂಟು, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಬರುತ್ತೆ. ಬನ್ನಿ ಸರ್, ಸ್ವಲ್ಪ ಮುಂದೋಗೋಣ. ಹಿಂಗೆ ಹೇಳ್ಕೊತ ಹೋದರೆ ನೀವು ಆಮೇಲೆ ಓಡೋಗ್ಬಿಡ್ತೀರ ವಿಡಿಯೋ ಬಿಟ್ಟು. ಈಗ ಡೈರೆಕ್ಟಾಗಿ ಗ್ರಾಮರಿನ ಕಡೆಗೆ ಹೋಗ್ತಾ ಇದ್ದೀನಿ, ಪ್ಯಾಸೇಜನ್ನು ಬಿಟ್ಟಿದ್ದೀನಿ ಅಷ್ಟೇ. ಬನ್ನಿ. ಅನ್ಕಂಫರ್ಟಬಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 9, ಸೂಟಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಕಂಫರ್ಟಬಲ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಅನ್ಕಂಫರ್ಟಬಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಪಾರ್ಟ್ ಡಿ, ಮೈ ಡಿಯರ್ ಚಿಲ್ಡ್ರನ್, 4 ಮಾರ್ಕ್ಸಿಗಿದೆ. ಎಷ್ಟು ಈಸಿ ಇದೆ ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಕ್ವಶನ್ ನಂಬರ್ 31ಕ್ಕೆ ದಿ ನರ್ಸ್ ಟೇಕ್ಸ್ ಅಂತ ಬರಬೇಕು, ಅದು ಸರಿಯಾದ ಉತ್ತರ. ದ ನರೇಟರ್ ಥ್ರೂ ದಿ ವೆಸ್ಟಿಬ್ಯೂಲ್ ಇನ್ ಟು ದಿ ಹಾಸ್ಪಿಟಲ್ ವಾಸ್ ಅಂತ ಬರೀಬೇಕು. ಆಯಿತಾ. ಸೆಕೆಂಡ್ ಆನ್ಸರ್. ದಿ ಫ್ಲೋರ್ಸ್ ಅನ್ನೋದು ಬಹುವಚನ, ಹಾಗಾಗಿ ರೈಟ್ ಆನ್ಸರ್ ಈಸ್ ವರ್.
ವಿ ವೆಂಟ್ ಅಪ್ಸ್ಟೇರ್ಸ್ ಟು ಎ ಸದರ್ನ್ ಬಾಲ್ಕೊನಿ. ದ ಟೂ ಬಾಯ್ಸ್ ಬಹುವಚನ ಇದೆ, ಹಾಗಾಗಿ ವರ್ ಅಂತ ಬರುತ್ತೆ. ಬಹುವಚನ ಅಂದರೆ ಪ್ಲೂರಲ್ ಫಾರ್ಮ್ ಮೋರ್ ದ್ಯಾನ್ ಒನ್ ಅಂತ. ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್ ಟೇಕ್ಸ್, ಸೆಕೆಂಡ್ ಆನ್ಸರ್ ಈಸ್ ವಾಸ್, ಥರ್ಡ್ ಆನ್ಸರ್ ಈಸ್ ವರ್, ಫೋರ್ತ್ ಆನ್ಸರ್ ಈಸ್ ವರ್. ಆಯಿತಾ. ಈಗ ಅದು ಬರಲಿಲ್ಲ ಅಂದರೆ ಇದನ್ನು ಕೂಡ ಬರಿಬೋದು, ಭಾಳ ಈಸಿ ನೋಡಿ. ಕಾಲ್ ಅಂತ ಇದೆ, ಅದಕ್ಕೆ ಪಾಸ್ಟ್ ಟೆನ್ಸು ಕಾಲ್ಡ್, CALLED ಅಂತ. ನಂತರದಲ್ಲಿ ಅಕ್ವೈರ್ ಅಂತ ಇದೆ, ಅದಕ್ಕೆ ಅಕ್ವೈರ್ಡ್ ಅಂತ ಭೂತಕಾಲ ಬರೀಬೇಕು, ಪಾಸ್ಟ್ ಟೆನ್ಸ್ ಆನ್ಸರ್. ಗೆ ಬ್ರಾಕೆಟಲ್ಲಿ ಬಿ ಅಂತ ಇದೆ, ಬಿ ಫಾರ್ಮ್ ಆಫ್ ದಿ ವರ್ಬು ವಾಸ್ ಅಂತ ಬರೆದ್ರೆ ಮುಗೀತು, ಥರ್ಡ್ ಆನ್ಸರ್. ಫೋರ್ತ್ ಕ್ವಶನಿಗೆ ಓನ್ಡ್, OWNED ಅಂತ ಬರೆದ್ರೆ ಮುಗೀತು. ಧನ್ಯವಾದಗಳು. ಮುಂದೆ ಹೋಗೋಣ ಈಗ. ರೀಅರೇಂಜ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಇದೆ, ಭಾಳ ಈಸಿ. ಬಾಬರ್ ಅಲಿ ನೋಡಿ, ಬಾಬರ್ ಅಲಿ ಗಿವ್ಸ್ ಲೆಸನ್ he has just the way he has heard from his teachers ಅಂತ. I repeat, ಬಾಬರ್ ಅಲಿ gives lesson just the way he had heard from his teachers ಅಂತ, from his teachers. ಇನ್ನೊಂದು ರೀಅರೇಂಜ್ ದ ಫಾಲೋಯಿಂಗ್ ಇದೆ, ಅದು ಕೂಡ ಭಾಳ ಈಸಿಯಾಗಿದೆ. ಮಾರಾಸ್ ವೈಫ್ ಆಯಿತಾ ಇಗ್ನೋರೆಂಟ್ಲಿ ಟುಕ್ ದ ಲೀವ್ಸ್ ಆಯಿತಾ ಆ್ಯಂಡ್ ಥ್ರೂ ದೆಮ್ ಇನ್ ಟು ದಿ ಫೈರ್ ಅನ್ನೋವಂಥದ್ದು ಸರಿಯಾದ ಉತ್ತರ. ಈಗ ಇಲ್ಲಿರೋದು ಐ ಆಮ್ ಬ್ಲೆಸ್ಡ್ ಬೈ ಗುಡ್ ಹೆಲ್ತ್ ಅಂತ ಇದೆ. ಇಲ್ಲಿ ತಪ್ಪೇನು ಅಂತ ನೀವೇ ಕಂಡುಹಿಡಿರಿ, ನನಗೆ ಕಮೆಂಟನ್ನು ಮಾಡಿ. 3 ನಾನು ಮಾಡ್ಕೊಡ್ತೀನಿ, 1 ನೀವು ಮಾಡಿ. ಹಿ ಡಿಡ್ ಡಿಸೈಡೆಡ್ ಟು ಸೆಟ್ಲ್ ಡೌನ್ ಅಂತ ಇದೆ. ಡಿಡ್ ಅನ್ನೋದು ಬರಬಾರ್ದು ಸೆಂಟೆನ್ಸಲ್ಲಿ, ಅದೇ ತಪ್ಪು. ಹಿ ಡಿಸೈಡೆಡ್ ಟು ಸೆಟ್ಲ್ ಡೌನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ದ ಕಮಿಟಿ ಹ್ಯಾವ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಅಂತ ಇದೆ. ದ ಕಮಿಟಿ ಹ್ಯಾವ್ ಎ ತಪ್ಪು, ಹ್ಯಾಸ್ ಅಂತ ಅಲ್ಲಿ ಬರಬೇಕು. ದಿಸ್ ಈಸ್ ದಿ ವೆರಿ ಬೆಸ್ಟ್ ಅಂತ ಇದೆ, ವೆರಿ ಅಂತ ತಪ್ಪದು ತೆಗಿಬೇಕು, ಯಾಕಂದರೆ ಅಬ್ಜೆಕ್ಟ್ ಒಂದು ಯೂಸ್ ಮಾಡಿದ್ವಿ, ಅಡ್ವರ್ಬಲ್ಲಿ ಬರಬಾರ್ದು. ದಿಸ್ ಈಸ್ ದಿ ಬೆಸ್ಟ್ ಅನ್ನುವಂಥದ್ದು ಸರಿ, ಆಯಿತಾ. ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ, ಇದು ಭಾಳ ಈಸಿ. ಬನ್ನಿ. ಹರ್ ಬ್ಯೂಟಿ ಗೇವ್ ದಿ ಸ್ಪ್ರಿಂಗ್ ಎವರ್ ಲಾಸ್ಟಿಂಗ್ ಯೂತ್ ಅಂತ ಇದೆ. ಯಾರಿಗೆಲ್ಲ ಡೂ ಫಾರ್ಮ್ಸು, ಕ್ವಶನ್ ಟ್ಯಾಕ್ಸು, WH ಕ್ವಶನ್ಸು ಏನು ಬರಲ್ವೋ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾದ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಆ ಲಿಂಕ್ಸನ್ನು ಯೂಟಿಲೈಸ್ ಮಾಡಿಕೊಂಡು ಸಂಪೂರ್ಣವಾಗಿ ಗ್ರಾಮರ್ ಕಲೀರಿ. ಗ್ರಾಮರ್ ಕಲಿತ್ರೆ ಔಟ್ ಆಫ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಎಕ್ಸಾಮು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಅದಾಗಿರ್ಬೋದು, ಎಲ್ಲದೂ ಕೂಡ ನಿಮಗೆ ನಾನು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ ಸರ್, ಯೂಟಿಲೈಸ್ ಮಾಡಿ. ಈಗ ಬನ್ನಿ ಸರ್, ಕ್ವಶನ್ನು ಎಷ್ಟು ಈಸಿಯಾಗಿದೆ ನೋಡಿ. ಹರ್ ಬ್ಯೂಟಿ ಗೇವ್ ದಿ ಸ್ಪ್ರಿಂಗ್ ಎವರ್ ಲಾಸ್ಟಿಂಗ್ ಯೂತ್. ರೈಟ್ ಆನ್ಸರ್ ಈಸ್ ಡಿಡ್ ಹರ್ ಬ್ಯೂಟಿ ಗಿವ್ ದಿ ಸ್ಪ್ರಿಂಗ್ ಎವರ್ ಲಾಸ್ಟಿಂಗ್ ಯೂತ್, ಕ್ವಶನ್ ಮಾರ್ಕ್ ಹಾಕಬೇಕು. ಸೆಕೆಂಡ್ ಕ್ವಶನ್, ದಿ ಬಾಯ್ಸ್ ಹೆಲ್ಪ್ ದೇರ್ ಫ್ಯಾಮಿಲಿ ಬೈ ವರ್ಕಿಂಗ್ ಆ್ಯಸ್ ಮೆಕ್ಯಾನಿಕ್ಸ್ ಅಂತ ಇದೆ, ಆಯಿತಾ. ವೈ ಡಿಡ್ ನೋಡಿ, ಹೌ ಡೂ ದಿ ಬಾಯ್ಸ್, ಡಿಡ್ ಬರಲ್ಲ ಇಲ್ಲಿ, ಹೌ ಡೂ ದಿ ಬಾಯ್ಸ್ ಹೆಲ್ಪ್ ದೇರ್ ಫ್ಯಾಮಿಲೀಸ್ ಅಂತ ಅಷ್ಟೇ. ಹೌ ಡೂ ದಿ ಬಾಯ್ಸ್ ಹೆಲ್ಪ್ ದೇರ್ ಫ್ಯಾಮಿಲಿ ಅಂತ. ಐ ನೆವರ್ ಸಾ ಮೈ ಮದರ್, ಈ ನೆಗೆಟಿವ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಭಾಳ ಈಸಿ. ಡಿಡ್ ಐ ಅನ್ನುವಂಥದ್ದು ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು, ಡಿಡ್ ಐ ಅಂತ. ದಿ ಗಾಡೆಸಸ್ ಕ್ಯಾರೀಸ್ ಎ ವರ್ಡ್ ಇನ್ ಹರ್ ಹ್ಯಾಂಡ್ ಅಂತ ಇದೆ, ಸಾರ್ಡ್ ಅದು, ಆಯಿತಾ. ಕ್ಯಾರಿ ಎ ಸಾರ್ಡ್. ಸರಿಯಾದ ಉತ್ತರ ಡಸಂಟ್ ಶಿ ಅಂತ ಬರೀಬೇಕು. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. 34ನೇ ಪ್ರಶ್ನೆ, ಮೇಲ್ ನೋಡೋದು, ಕೆಳಗಡೆ ಕಾಪಿ ಮಾಡಿ ಬರೆದ್ರೆ ಮುಗೀತು. ಇನ್ನೊಂದು ಗ್ರಾಮರ್ ಪಾರ್ಟ್ ಇದೆ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಇದು ಈ ಸಲ ಇಂಟ್ರೊಡ್ಯೂಸ್ ಮಾಡಿರುವಂಥ ಗ್ರಾಮರ್ ಪಾರ್ಟ್ ಆಗಿದೆ. ಇಲ್ಲಿ ಯಾರೂ ಕೂಡ ಏನೂ ಬರೀತಾ ಇಲ್ಲ. ಯಾಕೆ ಬರೀತಿಲ್ಲ ಅಂದರೆ ಅರ್ಥನೇ ಆಗ್ತಾಯಿಲ್ಲ. ಬನ್ನಿ. ವಾಟ್ ಪಾರ್ಟ್ ಆಫ್ ದ ಸ್ಪೀಚ್ ಈಸ್ ದ ಗಿವನ್ ವರ್ಡ್ ಅಂತ ಇದೆ. ಈಗ ಎನ್ ಅಂತ ಮೇಲ್ಗಡೆ ಇದೆ, ವಸ್ಟಿಬೂಲ್ ಪಕ್ಕ ಎನ್ ಅಂದೆ. ಎನ್ ಅಂತ ಹೇಳಿದರೆ ನೌನ್ ಅಂತ ಅರ್ಥ. ಹಾಗಾಗಿ ಪಾರ್ಟ್ ಎ ವಿಚ್ ಪಾರ್ಟ್ ಆಫ್ ಸ್ಪೀಚ್ ಅಂದರೆ ನೌನ್ ಅಂತ ಬರೀಬೇಕು, ಮುಗೀತು ಆನ್ಸರು. ವಾಟ್ ಈಸ್ ದ ಮೇನ್ ಮೀನಿಂಗ್ ಆಫ್ ದಿ ಗಿವನ್ ವರ್ಡ್, ಅದರ ಮೀನಿಂಗನ್ನು ಅವರೇ ಕೊಟ್ಟಿದ್ದಾರೆ ಅಲ್ಲೇ, ಹೌದಲ್ವಾ. ಆ್ಯಂಟಿ ಚೇಂಬರ್ ಅಂತ ಇದೆ, ಅದೇ ಆನ್ಸರ್ ಅದಕ್ಕೆ. ಅದನ್ನು ತಾವುಗಳು ಎರಡನೇದಕ್ಕೆ ಬರೀರಿ. ರೈಟ್ ದಿ ಅಡ್ಜೆಕ್ಟಿವ್ ಫಾರ್ಮ್ ಆಫ್ ದಿ ವರ್ಡ್ ಅಂತ ಇದೆ. ಲಾಸ್ಟ್ ಲೈನಲ್ಲಿ ಇದೆ ನೋಡಿ, ADJ ಅಂದರೆ ಅಡ್ಜೆಕ್ಟಿವ್ ಅಂತ. ವೆಸ್ಟಿಬ್ಯುಲಾರ್ ಅಂತ ಬರೆದ್ರೆ 3ನೆಯ ಉತ್ತರ ಮುಗೀತು. ಒಂದು ಲೆಟ್ರನ್ನು ಕೇಳಲಾಗಿದೆ, ಆ ಲೆಟ್ರನ್ನು ತಾವುಗಳು ಖುಷಿಯಾಗಿ ಬರಿಬೋದು. ಲೆಟರಿಂಗ್ ಹೇಗೆ ಬರಿಬೇಕು ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಕ್ವಶನ್ ನಂಬರ್ 36, ನೀವೇ ರಾಜು ರಾಣಿ ಆಗಿಬಿಟ್ಟು ಒಂದು ಗ್ರೀಟ್ ಸಿಮ್ ಇಂಟ್ರೊಡ್ಯೂಸ್ ಆ್ಯಂಡ್ ರೈಟ್ ಎ ಡೈಲಾಗ್ ಅಂತ ಇದೆ. ಭಾಳ ಈಸಿ, ಆಯಿತಾ. ಇಬ್ಬರು ಕೂಡ ಮನೆಗೆ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಮಾತಾಡ್ತಾ ಕೊನೆಗೆ ಗ್ರೀಟಿಂಗ್ಸ್ ಹೇಳ್ಕೊಂಡು ಲಾಸ್ಟಿಗೆ ಲೀವ್ ಟೇಕಿಂಗ್ ತಗೊಂಡು ಇಬ್ಬರು ಕೂಡ ಡಿಸ್ಪ್ಯಾಚ್ ಆಗ್ತಾರೆ. ಅದರ ಬಗ್ಗೆ ಒಂದು ಡೈಲಾಗ್ ರೈಟಿಂಗ್ ನಾನು ನಿಮಗೆ ಒಂದು ಪೇಪರಲ್ಲಿ ಬರೆದು ಅಪ್ಲೋಡ್ ಮಾಡಿ ತೋರಿಸ್ತೇನೆ. ಈಗ ಒಂದು ಡ್ಯಾಶಸ್ ಇದೆ, ಅದು ಬೇಡ ಅಂದರೆ ಇದು ಕೂಡ ಬರಿಬೋದು. ಸೇಲ್ಸ್ ಮ್ಯಾನ್ ಡ್ಯಾಶ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಮೇಡಮ್ ಗ್ರೀಟಿಂಗ್ಸ್ ಅಂತ ಇದೆ. ಭಾಳ ಈಸಿ ನೋಡಿ. ಈಗ ಬ್ರಾಕೆಟಲ್ಲಿ ಗುಡ್ ಮಾರ್ನಿಂಗ್ ಅಂತ ಬರೀಬೇಕು, ಯಾಕಂದರೆ ಕೆಳಗಡೆನೂ ಗುಡ್ ಮಾರ್ನಿಂಗ್ ಇದೆ. ಹಾಗಾಗಿ ಫಸ್ಟ್ ಆನ್ಸರಲ್ಲಿ ಗುಡ್ ಮಾರ್ನಿಂಗ್ ಅಂತ ಬರೆದ್ರೆ 1 ಮಾರ್ಕ್ಸ್, ಗುಡ್ ಮಾರ್ನಿಂಗ್ ಅಂತ, ಆಯಿತಾ. ಎಕ್ಸ್ಪ್ರೆಸ್ಸಿಂಗ್ ಒಪಿನಿಯನ್ ಅಂತ ಇದೆ. ಡ್ಯೂ ಹ್ಯಾವ್ ಎನಿ ಬ್ರ್ಯಾಂಡೆಡ್ TV ಇನ್ ಯುವರ್ ಶಾಪ್ ಅಂತ. ಆವಾಗ
ಸರ್ ಐ ವಾಂಟ್ ಟು ಪರ್ಚೇಸ್ ಬ್ರ್ಯಾಂಡೆಡ್ ಟಿ ವಿ ಅಂತ ಬರೀಬೇಕು. ಯಾವುದಕ್ಕೆ? ಸೆಕೆಂಡ್ ಡ್ಯಾಶಿಗೆ. ಹೆಂಗೆ ಸರ್ ಗೊತ್ತಾಯಿತು ಟಿ ವಿನೇ ಬರಿತಾ ಇದ್ದೀರಲ್ಲ ಅಂತ? ಫುಲ್ ಪ್ಯಾಸೇಜ್ ಓದಿದರೆ ನಿಮಗೆ ಗೊತ್ತಾಯಿತು. ಅವರು ಬಬಿತಾ ಅವರು ಬಂದಿರುವಂಥದ್ದು ಸೋನಿ ಟಿ ವಿ ಅಥವಾ ಎಲ್ ಜಿ ಟಿ ವಿ ತೆಗೆದುಕೊಳ್ಳಲು ಅಂತ ಬಂದಿದ್ದಾರೆ ಬ್ರ್ಯಾಂಡು. ಹಾಗಾಗಿ ಇಲ್ಲಿ ಹೇಳಬೇಕು ಐ ವಾಂಟ್ ಟು ಪರ್ಚೇಸ್ ಬ್ರ್ಯಾಂಡೆಡ್ ಟಿ ವಿ ಅಂತ. ಆವಾಗ ಸೇಲ್ಸ್ಮ್ಯಾನ್ ಕೇಳ್ದ ನಿಮಗೆ ಮೇಡಮ್ ಯಾವ ಬ್ರ್ಯಾಂಡ್ ಬೇಕು ಅಂತ. ಐ ವಾಂಟ್ ಟು ಗೋ ಫಾರ್ ಅಂತ ಆಯಿತಾ. ಐ ವಾಂಟ್ ಟು ಗೋ ಫಾರ್ ಅಂತ ಬರೀಬೇಕು. ಐ ವಾಂಟ್ ಟು ಅಂತ ಬರೆದ್ರೆ ಆಯಿತು, ಅಷ್ಟೇ ಆನ್ಸರು. ಕೊನೆಗೆ ಆವಾಗ ಅವ್ರು ಹೇಳಿದರು ಓಕೆ ಮೇಡಮ್ ಎರಡೂ ಕೂಡ ಚೆನ್ನಾಗಿದ್ದಾವೆ ತಗೊಳ್ಳಿ. ಓಕೆ ಐ ಗೋ ಫಾರ್ ಸೋನಿ ಅಂದರು ಬಬಿತಾ ಅವರು. ಸೀಕಿಂಗ್ ಇನ್ಫಾರ್ಮೇಷನ್ ಅಂತ ಇದೆ ಲಾಸ್ಟ್ ಬ್ರ್ಯಾಕೆಟ್ ಡ್ಯಾಶಿಗೆ. ಸೀಕಿಂಗ್ ಇನ್ಫಾರ್ಮೇಷನ್ ಅಂದರೆ ಸರ್ ಐ ಗೋ ಫಾರ್ ಸೋನಿ, ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ದಿಸ್ ಟಿ ವಿ ಅಂತ. ಈ ಟಿ ವಿಯ ಫ್ಯೂಚರ್ಸನ್ನು ನನಗೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಎಷ್ಟು ಇಂಚು, ಏನೇನಿದೆ ಇದರಲ್ಲಿ, ಏನೇನು ಆಪ್ಷನ್ ಇದೆ ಅಂತ ಈ ರೀತಿಯಾಗಿ ಬರೆಯುವಂಥದ್ದು. ಅಥವಾ ಅದು ಬರಲ್ಲ ನಿಮಗೆ ಅಂದರೆ ಇದನ್ನು ಬರಿಬೋದು. ಇಷ್ಟು ನೋಡಿ, ಇದು ಕಾಪಿ ಮಾಡಿ ಮೇಲೆ ಕೆಳಗಡೆ ಇದು ಯಾವುದು ಫಸ್ಟು ಯಾವ್ದು ಸೆಕೆಂಡು ಅಂತ ಬರೆದ್ರೆ ಮುಗೀತು. ಸೆಂಟೆನ್ಸ್ ಮಾಡಿ ಅಲ್ಲ ಇದೇ ರೀತಿಯಾಗಿ ಬರೀಬೇಕು 1 2 3 4 ಅಂತ. ಹಾಗಿದ್ರೆ ಫಸ್ಟಿಗೆ ಏನು ಬರುತ್ತೆ ಇಲ್ಲಿ ಅಂತ ನೋಡೋಣ. ಗುಡ್ ಮಾರ್ನಿಂಗ್ ರಾಧಾ, ಹೌ ಆರ್ ಯು, ವೇರ್ ಆರ್ ಯು ಗೋಯಿಂಗ್, ಇದೇ ಒಂದೇದಾಗತ್ತೆ. ಸೆಕೆಂಡ್ ಇರೋದು ಒನ್ನಿಗೆ ಹೋಗಬೇಕು ಆಯಿತಾ. ನಂತರದಲ್ಲಿ ಅವಾಗ ಅವರು ಐ ಆಮ್ ಫೈನ್, ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್, ಇದು ಸೆಕೆಂಡ್ ಆಗಬೇಕು. ಥರ್ಡ್ ಒನ್ ಓಕೆ ಐ ಟು ವಿಲ್ ಕಮ್ ವಿತ್ ಯು ಆ್ಯಸ್ ಐ ಹ್ಯಾವ್ ಟು ಬೈ ವೆಜಿಟೇಬಲ್ಸ್ ಅಂದು 3 ಆಗಬೇಕು. ಕೊನೆಗೆ ಗುಡ್ ಮಾರ್ನಿಂಗ್ ಶೀಲಾ. ಹಾಂ ನೋಡಿ ಇಲ್ಲೇ ಎಡವಟ್ಟಾಗಿದ್ದು. ಹಾಗಿದ್ರೆ ಫಸ್ಟಿಗೆ ಏನು ಬರಬೇಕು? ಗುಡ್ ಮಾರ್ನಿಂಗ್ ಶೀಲಾ ಅಂತ ಫಸ್ಟಿಗೆ ಬರಬೇಕು. ಒಂದನೇದು ಈ 4ರಲ್ಲಿ ಒಂದನೇದು ಗುಡ್ ಮಾರ್ನಿಂಗ್ ಶೀಲಾ, ಸೆಕೆಂಡಲ್ಲಿ ಗುಡ್ ಮಾರ್ನಿಂಗ್ ರಾಧಾ, ಹೌ ಆರ್ ಯು, ವೇರ್ ಆರ್ ಯು ಗೋಯಿಂಗ್, ಅದು ಸೆಕೆಂಡು ಕರೆಕ್ಟ್ ಪ್ಲೇಸಲ್ಲಿದೆ ಆಯಿತಾ. ಇಷ್ಟೇ ಆಯಿತಾ. ನಂತರದಲ್ಲಿ ಐ ಆಮ್ ಫೈನ್, ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಆಗುತ್ತೆ. ಫಸ್ಟ್ ಇರೋದು ತಂದು ಲಾಸ್ಟಿಗೆ ಹಾಕಬೇಕು. ಓಕೆ ಐ ಟು ವಿಲ್ ಗೋ ವಿತ್ ಯು ಆ್ಯಸ್ ಐ ಹ್ಯಾವ್ ಟು ಬೈ ವೆಜಿಟೇಬಲ್ಸ್ ಅಂತ. ಧನ್ಯವಾದಗಳು. ಸ್ವಲ್ಪ ಅರ್ಜೆಂಟಲ್ಲಿ ಹೇಳುವ ಸಮಯದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು. ಐ ಡಿಡ್ ಮೈ ಲೆವೆಲ್ ಬೆಸ್ಟ್. ನಿಮಗೆ ಒಳ್ಳೆಯ ಅಂಕಗಳನ್ನು ತೆಗಿಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಆಯಿತಾ. ತಾವುಗಳು ಕೂಡ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಎಕ್ಸಾಮ್ ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸೋದನ್ನು ಮರೆಯಬೇಡಿ. ನಿಮ್ಮ ಪ್ರಿಪೇಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳು ಹಾಗೂ ನಿಮ್ಮ ಹೆಸರನ್ನು ಬರೆದು ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ.